ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ವೆರಿಕೋಸ್ ವೈನ್ಸ್ ಈ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನೀವು ನೋಡಿರ್ಬೋದು, ಸುಮಾರು ಜನ ಲೈಕ್ ಬಸ್ ಕಂಡಕ್ಟರ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಇಂಥವ್ರು ತುಂಬಾ ನಿಂತು ಕಾಂಟ್ರಾಕ್ಟರ್ಸ್ ಇರ್ಬೋದು, ತುಂಬಾ ನಿಂತು ಕೆಲಸ ಮಾಡೋರಲ್ಲಿ ಈ ವೆರಿಕೋಸ್ ವೈನ್ಸ್ ನ ಸಮಸ್ಯೆ ಜಾಸ್ತಿ. ನಿಲ್ಲಬೇಕು ಅಂತಲ್ಲ, ಆಕ್ಚುಲಿ ಕೆಲವರಿಗೆ ಆನುವಂಶಿಕವಾಗಿ ಹೆರಿಡಿಟರಿಯಾಗಿ ಕೂಡ ಈ ವೆರಿಕೋಸ್ ವೈನ್ಸ್ ಸಮಸ್ಯೆ ತುಂಬಾ ಕಾಣುತ್ತೆ. ಕೆಲವರಿಗೆ ನೋಡಿ, ನೀವು ನೋಡಿರ್ಬೋದು, ಕಾಲಲ್ಲಿ ನರಗಳು ಒಂಥರ ಹಾವು ತರ ಹಸಿರಾಗಿ ಊದ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪ ಆಗ್ಬಿಟ್ಟು ಸ್ವಲ್ಪ ಬಲ್ಜ್ಡ್ ಆಗಿರುತ್ತೆ. ಇದಕ್ಕೆ ನಾವು ಸಾಧಾರಣವಾಗಿ ವೆರಿಕೋಸ್ ವೈನ್ಸ್ ಅಂತ ಕರಿತೀವಿ. ನಾವು ಈ ವಿಷಯದಲ್ಲಿ ಇವತ್ತು ನಾವು ಈ ವೆರಿಕೋಸ್ ಬರ್ಸಲಿಕ್ಕೆ ಮುಖ್ಯವಾದ ಕಾರಣಗಳು ಯಾವ್ಯಾವುದು, ಅದನ್ನ ನಾವು ಹೇಗೆ ತಡೆಗಟ್ಟಬಹುದು, ಅದರಿಂದ ಯಾವ್ಯಾವ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ, ಮತ್ತು ನಾವು ಮನೇಲೇ ಮಾಡ್ಕೊಳ್ಳುವಂತ ಚಿಕಿತ್ಸೆಗಳು ಯಾವ್ಯಾವ್ದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ವೀಕ್ಷಕರೇ, ವೆರಿಕೋಸ್ ವೈನ್ಸ್ ಅನ್ನೋದು ಯಾಕೆ ಬರುತ್ತೆ ಅನ್ನೋದು ಬಹಳ ಮುಖ್ಯ ಇಲ್ಲಿ. ನೋಡಿ, ತುಂಬಾ ನಿಂತವ್ರು ಬರುತ್ತೆ ಅಂತ ನಿಮ್ಗೆಲ್ಲ ಅನ್ಕೊಂಡಿರ್ತಾರೆ. ಅಂತ ಹೇಳಿದ್ರೆ, ತುಂಬಾ ನಿಂತಾಗ ಒಂಥರ ನಮಗೆ ನಮ್ಮ ಮೀನು ಖಂಡಗಳಿರ್ತವೆ, ನಮ್ಮ ಕಾಲಿನ ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ, ಅದು ಎರಡನೇ ಹಾರ್ಟ್ ತರ ಕೆಲಸ ಮಾಡುತ್ತೆ. ನಾವು ತುಂಬಾ ಹೊತ್ತು ನಿಂತಾಗ ನಮ್ಮ ಹಾರ್ಟ್ ರಕ್ತ ಹೊಡ್ಕೊಳ್ತಾ ಇರುತ್ತೆ. ನಮ್ಮ ದೇಹದ ಪ್ರತಿಯೊಂದು ನಿರ್ದಿಷ್ಟ ಭಾಗಕ್ಕೂ ಕೂಡ ಆ ರಕ್ತ ಸಂಚಾರ ಆಗಬೇಕು ಅಂದಾಗ ಈ ನಮ್ಮ ಅಪಧಮನಿ ಮತ್ತು ಅಭಿಧಮನಿ ಏನು ನಮ್ಮ ರಕ್ತ ನಳಗಳಿದಾವೆ, ಅದು ಸರಿಯಾದ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಇಲ್ಲಿ ಸ್ವಲ್ಪ ಏರುಪೇರಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ನರಗಳು ಸಾಧಾರಣವಾಗಿ ಕೂತ್ಕೊಳ್ಳೋದು. ನೀವು ವೆರಿಕೋಸ್ ವೈನ್ಸ್ ಅಂದ್ರೆ ಸಾಧಾರಣವಾಗಿ ಕೇವಲ ಕಾಲುಗಳಿಗೆ ಮಾತ್ರ ಅಂತ ಅನ್ಕೊಂಡಿದ್ರೆ ಇಲ್ಲ, ಅದು ಎಲ್ಲಿ ಬೇಕಾದ್ರೂ ಆಗ್ಬೋದು. ನಮ್ಮ ದೇಹದಲ್ಲಿ ನಮ್ಮ ರಕ್ತನಾಳಗಳು ಎಲ್ಲಿ ಇದೆಯೋ ಅಲ್ಲಿ ಬೇಕಾದ್ರೆ ಅಲ್ಲಿ ಕೂಡ ಆಗ ಸಾಧ್ಯ. ಈಗ ನೋಡಿ, ಸಾಧಾರಣವಾಗಿ ನಿಮ್ಗೆ ಗೊತ್ತಿದ್ದು ಕಣ್ಣಲ್ಲಿ ಆಗುತ್ತೆ, ಕೆಲವರಿಗೆ ಕಣ್ಣಲ್ಲಿ ಸ್ವಲ್ಪ ರೆಡ್ನೆಸ್ ಬರುವಂತದ್ದು, ವೈನ್ಸ್ ಎಲ್ಲ ಕಾಣುವಂಥದ್ದು, ಅದು ಕೂಡ ಒಂದು ವೆರಿಕೋಸ್ ವೈನ್ಸ್. ಅದು ಇಂಟರ್ನಲ್ ವೇನ್ಸ್, ಸಣ್ಣ ಸಣ್ಣ ವೇನ್ಗಳಾಗಿರುತ್ತೆ. ಪೈಲ್ಸ್ ನೀವು ಕೇಳುವುದು ಸಾಧಾರಣವಾಗಿ, ಆ ಪೈಲ್ಸ್ ಕೂಡ ಗುದದ್ವಾರದಲ್ಲಿ ಆಗುವಂತ ಒಂದು ವೆರಿಕೋಸ್ ವೈನ್ಸ್. ಕೆಲವರಿಗೆ ಟೆಸ್ಟಿಕಲ್ಸ್ ಅಲ್ಲಿ ಆಗಿರುತ್ತೆ, ಅದಕ್ಕೆ ನಾವು ವೆರಿಕೋಸ್ ಸೀಲ್ ಅಂತ ಕರಿತೀವಿ, ಅದು ಕೂಡ ಒಂದು ವೆರಿಕೋಸ್ ವೈನ್ಸೇನೆ. ಅದೇ ರೀತಿ ಕಾಲ್ನಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ, ಕಾಲ್ನಲ್ಲಿ ಆಗುತ್ತೆ. ಹಾಗಾಗಿ ನಾವು ವೆರಿಕೋಸ್ ವೈನ್ಸ್ ಬರೋದು ಬರೀ ಕಾಲಿಗೆ ಮಾತ್ರ ಅಂತ ಅನ್ಕೊಂಡ್ಬಿಟ್ಟು ಅದು ತಪ್ಪು. ಆಕ್ಚುಲಿ ವೆರಿಕೋಸ್ ವೈನ್ಸ್ ಎಲ್ಲಿ ಬೇಕಾದ್ರೂ ಬರ್ಬೋದು. ಹಂಗಾಗಿ ನಮ್ಮ ರಕ್ತನಾಳಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಈ ವೆರಿಕೋಸ್ ವೈನ್ಸ್ ನಾನು ಇವಾಗ ಕಾಲಿಂದ ಹೇಳ್ತಾ ಹೋದ್ರೆ ಅದ್ರಲ್ಲಿ ಒಂದೊಂದು ಗ್ರೇಡ್ ಇರುತ್ತೆ. ನೋಡಿ, ಕೆಲವರಿಗೆ ಏನಂತ ಹೇಳಿದ್ರೆ ತುಂಬಾ ದಪ್ಪ ಏನು ಊದಿರಲ್ಲ, ಒಳಗಡೆ ಇರುತ್ತೆ, ಆದ್ರೆ ನೋವು ತುಂಬಾ ಇರುತ್ತೆ. ಅಯ್ಯೋ, ನನಗೆ ನೋಡಿ ಅವ್ರಿಗೆಲ್ಲ ಅವ್ರ ಕಾಲೆಲ್ಲ ಎಷ್ಟು ದಪ್ಪ ಊದ್ಬಿಟ್ಟಿದೆ, ನನ್ನ ಕಾಲು ಊದಿಲ್ಲ ಏನಿಲ್ಲ, ಆದ್ರೆ ನನಗೆ ಯಾಕೆ ನೋವು ಅಂತ ಹೇಳ್ಕೊಳ್ಳೋ ಸುಮಾರು ಜನ ಇರ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ವೈನ್ಸ್ ಕೂಡ ಊದಿರುತ್ತೆ, ತುಂಬಾ ನಿಂತ್ರೆ ಆಗ್ತಾ ಇರಲ್ಲ, ಎಲ್ಲೋ ಕುತ್ಕೊಂಡ್ಬೇಡ ಅನ್ಸ್ತಾ ಇದೆ, ತುಂಬಾ ನಿಂತ್ಕೊಂಡ ತಕ್ಷಣ ಒಂಥರ ಭಾರ ಫೀಲಿಂಗ್ನೆಸ್ ಈ ತರ ಆಗುತ್ತೆ. ಈ ವೆರಿಕೋಸ್ ವೈನ್ಸ್ ನ ತೊಂದರೆ, ನೋವು ಬರುವಂತದ್ದು ಸಾಧಾರಣವಾಗಿ ರಾತ್ರಿ ಟೈಮ್ ನಲ್ಲಿ ಜಾಸ್ತಿ ಬರುತ್ತೆ. ಆಕ್ಚುಲಿ ಕಾಲ್ನ ಭಾರ ಇಟ್ಕೊಂಡ್ ಮಲ್ಗೋಣ ಅಂತ ಅನ್ಸುತ್ತೆ, ಈ ತರ ಎಲ್ಲ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ. ಒಂದು ಸ್ಟೇಜ್ ಮುಂದೆ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನೋವಿನ ಜೊತೆಗೆ ಈ ಕಾಲಿನ ಕಲರ್ ನಲ್ಲಿ ಒಂದು ಡಿಸ್ಕಲರೇಷನ್ ಆಗುತ್ತೆ. ಕಾಲಿನ ರೋಮಗಳು ಉದುರೋಗ್ಬಿಡ್ತವೆ, ಯಾಕಂದ್ರೆ ಸರ್ಕ್ಯುಲೇಷನ್ ಸರಿ ಇರಲ್ಲ. ನಮ್ಮ ರಕ್ತನಾಳಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಸರಿಯಾದ ಒಂದು ಆಮ್ಲಜನಕ ಯುಕ್ತ ರಕ್ತ ಬಂದ್ಬಿಟ್ಟು ನಮ್ಮ ಪ್ರತಿಯೊಂದು ಪಾದಕ್ಕೂ ಸೇರ್ಕೋಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಕ್ತನಾಳಗಳ ಒಳಗಡೆ ವ್ಯಾಲ್ವ್ಸ್ ಅಂತ ಇರುತ್ತೆ, ನಮ್ಮ ರಕ್ತವನ್ನ ಹಾರ್ಟಿಗೆ ಪುಷ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಈ ಹಾರ್ಟಿಗೆ ಪುಷ್ ಮಾಡುವ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಅಲ್ಲಿ ಏರ್ಪೇರ್ ಆಗ್ಬಿಡುತ್ತೆ. ಸರಿಯಾಗಿ ಹಾರ್ಟಿಗೆ ಪುಷ್ ಮಾಡಕ್ ಹೋಗ್ತಿಲ್ಲ. ಎರಡನೇ ಹಾರ್ಟ್ ಅನ್ನ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ನಿಂತಾಗ ಕೆಳಗಡೆಯಿಂದ ನಿಮ್ಮ ಬೆರಳ ತುದಿಲಿರುವಂತ ರಕ್ತ ನಿಮ್ಮ ಹಾರ್ಟಿಗೆ ಬರಬೇಕು ಅಂತ ಹೇಳಿದ್ರೆ ರಕ್ತನಾಳಗಳು ಸರಿಯಾಗಿ ವ್ಯಾಲ್ವ್ಸ್ ಕೆಲಸ ಮಾಡಬೇಕು. ಈ ವ್ಯಾಲ್ವುಲಾರ್ ಇನ್ಕಾಂಪಿಟೆನ್ಸಿ ಅಂತ ನಾವು ಹೇಳ್ತೀವಿ, ಇದು ಒಂದು ಮುಖ್ಯ ಕಾರಣ ಈ ವೆರಿಕೋಸ್ ವೈನ್ಸ್ ಬರ್ಲಿಕ್ಕೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆಮ್ಲಜನಕ ಇಲ್ದಲೇ ಇರುವಂತ ರಕ್ತ ಬಂದು ಸೇರಿದಾಗ ರಕ್ತ ಸ್ವಲ್ಪ ಚೇಂಜಸ್ ಆಗುತ್ತೆ, ಕಲರ್ ನಲ್ಲಿ ಪಾದದ ಕಲರ್ ಚೇಂಜ್ ಆಗುತ್ತೆ. ಫಸ್ಟ್ ಸ್ವಲ್ಪ ಪರ್ಪಲ್ ತರ ಕಲರ್ ಆಗುತ್ತೆ, ಅಂದ್ರೆ ನೇರಳೆ ಬಣ್ಣಕ್ಕೆ ಸಿಗುತ್ತೆ ಈ ಚರ್ಮ. ಅದಾದ ನಂತರ ಈ ಚರ್ಮ ಏನಾಗುತ್ತೆ ಅಂತ ಹೇಳಿದ್ರೆ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ, ಯಾಕಂದ್ರೆ ಇನ್ನೂ ಜಾಸ್ತಿ ಆಕ್ಸಿಜನ್ ಡಿಪ್ರವೇಷನ್ ಆಗ್ಬಿಡುತ್ತೆ ಅದಕ್ಕೆ. ಅದಾದ ನಂತರ ಆ ಜಾಗದಲ್ಲಿ ಸಣ್ಣ ವೈಟ್ ಸ್ಪಾಟ್ಸ್ ಬರಕ್ ಶುರು ಆಗುತ್ತೆ. ಇದೆಲ್ಲ ಪೆಟಿಕಲ್ ಲೀಷನ್ಸ್ ಅಂತ ನಾವೇನ್ ಹೇಳ್ತೀವಿ. ಅದರ ನಂತರ ಬರುವಂತದ್ದು ಈ ತುರಿಕೆ, ವೆರಿಕೋಸ್ ಅರ್ಟಿಕೇರಿಯಾ ಅಂತ ನಾವ್ ಹೇಳ್ತೀವಿ. ತುಂಬಾ ತುರಿಕೆ ಬರುವಂತದ್ದು, ಯಾಕಂದ್ರೆ ಚರ್ಮಕ್ಕೆ ಸಾಕಾಗ್ತಿರಲ್ಲ ಆಕ್ಸಿಜನ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಚರ್ಮ ಬೇಗ ಟರ್ನ್ ಓವರ್ ಆಗ್ತಾ ಇರುತ್ತೆ, ಚರ್ಮ ಬೇಗ ಅದ್ರ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ. ಹಾಗಾಗಿ ಏನಾಗುತ್ತೆ, ತುರ್ಕೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ತುರ್ಕೆ ಬರ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಅದು ಇನ್ನು 5ನೇ ಸ್ಟೇಜ್ಗೆ ಹೋದಾಗ ಅಂತಂದ್ರೆ ಅಲ್ಲಿ ಸಣ್ಣ ಗಾಯಗಳು ಉಂಟಾಗ್ತವೆ. ಆ ಗಾಯಗಳು ಹೀಲ್ ಆಗಲ್ಲ, ಅವರು ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಇಟ್ಕೊಳಕ್ಕಾಗಲ್ಲ, ಯಾಕಂದ್ರೆ ಧೂಳು ಸಾಧಾರಣವಾಗಿ ಕಾಲಿಗೆ ತಾಗ್ತಾನೆ ಇರುತ್ತೆ, ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದಾದ ನಂತರ ಸ್ಟೇಜ್ ಬರೋದೇ ಇನ್ನೂ ಡೇಂಜರಸ್ ಸ್ಟೇಜ್, ಬ್ಲೀಡಿಂಗ್ ಸ್ಟೇಜ್. ಬ್ಲೀಡಿಂಗ್ ಅಂತ ಹೇಳಿದ್ರೆ ರಕ್ತ ಒಂದು ಸಿರಿಂಜಲ್ ಹೊಡೆದಂಗೆ ಪುಸ್ ಅಂತ ಹಾರಕ್ ಶುರು ಆಗುತ್ತೆ. ಕೆಲವರಿಗೆ ಗೊತ್ತೇ ಇರಲ್ಲ, ಅವರಿಗೆ ರಕ್ತ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಆ ರೀತಿ ಆಗುತ್ತೆ. ಅಥವಾ ಹೈಯರ್ ಸ್ಟೇಜಸ್ ಹೋದಾಗ ಈ ರೀತಿ ಎಲ್ಲ ಆಗುತ್ತೆ. ಈಗ ಹೈಯರ್ ಸ್ಟೇಜ್ ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ ಇದ್ದಾಗ ಕೂಡ ನಮ್ಮ ವೆರಿಕೋಸ್ ವೈನ್ಸ್ ಅನ್ನ ನಾವು ಸಂಪೂರ್ಣವಾಗಿ ಹಿಂದೆ ತಗೋಬಹುದು. ನಾವೇ ಕಾರಣಗಳೇನು ತಿಳ್ಕೊಂಡ್ವಿ, ಅದು ಕಾಂಪ್ಲಿಕೇಶನ್ಸ್ ಏನು ತಿಳ್ಕೊಂಡ್ವಿ. ಇವಾಗ ನಾನು ಈ ವೆರಿಕೋಸ್ ವೈನ್ಸ್ಗೆ ಒಂದು ಸಿಂಪಲ್ ಆಗಿರುವಂತ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಹೇಗೆ ನೀವು ಅದನ್ನ ಸರಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ನೋಡಿ, ಅತಿಯಾಗಿ ನಿಲ್ಲುವಂತ ಅಭ್ಯಾಸ ಇದ್ದವರಲ್ಲಿ ಆಗಾಗ ಕುತ್ಕೊಳ್ಳುವಂತ ಅಭ್ಯಾಸ ಒಂದು ಕಲ್ತ್ಕೊಳ್ಳಿ. ಎರಡನೇದಾಗಿ, ರಾತ್ರಿ ಹೊತ್ತು ಮಲಗುವಾಗ ನಿಮ್ಮ ಬೆಡ್ಡಿನ ಅಡಿಯಲ್ಲಿ ಒಂದು ದಿಂಬನ್ನ ಹಾಕಿ. ಬೆಡ್ಡಿನ ಮೇಲೆ ಹಾಕ್ಬೇಡಿ, ಯಾಕಂದ್ರೆ ಕಾಲ್ ಸ್ವಲ್ಪ ಮೇಲೆ ಇಟ್ಕೊಂಡು ಮಲ್ಕೋಬೇಕು. ಕಾಲ್ ಮೇಲಿದ್ದಂಗೂ ಕೂಡ ರಕ್ತ ಸಂಚಾರ
ಆದಷ್ಟು ಕೆಳಗಿರುತ್ತೆ. ಇಲ್ಲ ಸಾಧ್ಯವಾದರೆ ಗೋಡೆಗೆ ನಿಮ್ಮ ಕಾಲನ್ನ ನೆಟ್ಟಿಗೆ ನಿಲ್ಸ್ಕೊಂಡ್ಬಿಟ್ಟು ಆದಷ್ಟು ನಿಮ್ಮ ಹಿಪ್ಸ್ನ ನಿಮ್ಮ ಗೋಡೆ ಹತ್ರ ತಗೊಂಡೋಗ್ಬಿಟ್ಟು ಕಾಲನ್ನ ಮೇಲೆ ಇಟ್ಕೊಂಡ್ಬಿಟ್ಟು ಒಂದು 70-80 ಡಿಗ್ರೀಸ್ ಆಂಗಲ್ ಅಲ್ಲಿ ಒಂದು ಹಾಫ್ ಅನ್ ಅವರ್ ಟು 1 ಅವರ್ ಮಲಗುವಂತ ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗ ಕೂಡ ರಕ್ತ ಹಿಂದೆ ಬರಕ್ ಸ್ಟಾರ್ಟ್ ಆಗುತ್ತೆ. ವೆರಿಕೋಸ್ ವೈನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೆಲವು ಎಕ್ಸರ್ಸೈಸ್ಗಳು ಕೂಡ ಇದಾವೆ, ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಬೇಕು ಅಂತಂದ್ರೆ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ತೀವಿ. ಸುಮ್ಮನೆ ಕೂತಾಗ ನೀವೇನ್ ಮಾಡಿ ಅಂದ್ರೆ ಕಾಲ್ನ ಮೇಲೆ ಎತ್ಬಿಟ್ಟು ಒಂದು 45 ಡಿಗ್ರೀಸ್ ಆಂಗಲ್ ನೆಲಕ್ಕೆ ಪ್ಯಾರಲ್ ಆಗಿ ಇಟ್ಬಿಟ್ಟು ಆಂಕಲ್ ಪಂಪ್ಸ್ ಅಂತ ಹೇಳ್ತೀವಲ್ಲ, ಪಾದನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡುವಂಥದ್ದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತನಾಳಗಳಿಗೆ ಒಂದು ಎಕ್ಸರ್ಸೈಸ್ ಇದ್ದಂಗೆ ಆಗುತ್ತೆ. ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಪುಷ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಕ್ತನಾಳಗಳು ನೀಟಾಗಿ ಒಂದ್ ಸ್ವಲ್ಪ ಸ್ಟ್ರೆಂತ್ ಬರಕ್ ಸ್ಟಾರ್ಟ್ ಆಗುತ್ತೆ, ವ್ಯಾಲ್ವ್ ಸರಿಯಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಕಾಲ್ನ ಸೆಳೆತ ಜೋಮು ಗಿಲು ಇರುತ್ತೆ, ಒಂಥರ ಸೆಳೆತ ಇರುತ್ತೆ, ಒಂಥರ ಬಿಗ್ತಾ ಇರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ತುಂಬಾ ಕೂತ್ಕೊಂಡೇ ಇರುವಂತ ತುಂಬಾ ಹ್ಯಾಬಿಟ್ ಇದ್ದಲ್ಲಿ ಬಾಡಿಯ ವೆಯ್ಟ್ ನ ಕೂಡ ರೆಡ್ಯೂಸ್ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನವನ್ನ ಪಡಿ. ಯಾಕಂತ ಹೇಳಿದ್ರೆ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಾ ಇದ್ದಂಗೂ ಕೂಡ ಆದವರಲ್ಲೇ ಜಾಸ್ತಿ ಪ್ರಾಬ್ಲಮ್ಸ್ ಕಾಣ್ಬಿಡೋದು. ಸಾಧಾರಣವಾಗಿ ಒಂದು 80-85 kg ಇದ್ದ ಮನುಷ್ಯನಲ್ಲಿ ವೆರಿಕೋಸ್ ವೆನ್ಸ್ ಇದ್ರೆ ಅವ್ರ ತೂಕವನ್ನ ಒಂದು 75-80 kg ವರೆಗೆ ಇಳಿಸ್ಕೊಂಡ್ರೆ ಅವ್ರಿಗೆ ವೆರಿಕೋಸ್ ಆಗ್ತಾ ಇರುವಂತ ಪ್ರಾಬ್ಲಮ್ಮು, ನೋವುಗಳು ಅದು ಕಡಿಮೆ ಆಗುತ್ತೆ. ಮತ್ತೆ ಈ ವೆರಿಕೋಸ್ ವೆನ್ಸ್ ಮುಂದುವರಿಯೋದು ಕೂಡ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಮಾಡೋದ್ರ ಬಗ್ಗೆ ಒಂದು ಡಯಟ್ ಇಂದಾನೋ ಅಥವಾ ನಿಮ್ಮ ಎಕ್ಸರ್ಸೈಸ್ ಪ್ಯಾಟರ್ನ್ ಇಂದಾನೋ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಒಂದು ಗಮನವನ್ನು ಹರಿಸಬೇಕು. ಇನ್ನೊಂದು ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ರಕ್ತ ತೆಳುವಾಗಿರ್ಬೇಕು. ರಕ್ತ ಯಾವಾಗಲೂ ಗಟ್ಟಿಯಾಗಿರಬಾರ್ದು, ತೆಳುವಾಗಿರ್ಬೇಕು. ಜೇನುತುಪ್ಪ ತರ ಇರಬಾರ್ದು, ನೀರ್ ತರ ಇರಬೇಕು. ನೀರ್ ತರ ಇದ್ರೆ ಏನಾಗುತ್ತೆ ಅಂತಂದ್ರೆ ರಕ್ತ ಸಂಚಾರ ಕ್ಲೀನ್ ಆಗಿರುತ್ತೆ, ವಾಲ್ವ್ಸ್ ನೀಟಾಗಿ ಕೆಲಸ ಮಾಡ್ತವೆ. ಹಾಗಾಗಿ ರಕ್ತ ತೆಳು ಮಾಡುವಂತ ಕೆಲವು ಆಹಾರಗಳನ್ನ ಸೇವಿಸಿ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಬೆಳ್ಳುಳ್ಳಿಯಲ್ಲಿರುವಂತ ಅಲಿಸಿನ್ ಅಂತ ಒಂದು ಅಂಶ ನಿಮ್ಮ ಒಂದು ರಕ್ತವನ್ನು ತೆಳು ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್. ಹಾಗಾಗಿ ಈ ಬೆಳ್ಳುಳ್ಳಿಯನ್ನ ನೀವು ಒಂದು ಜೇನುತುಪ್ಪದಲ್ಲಿ ನೆನೆಸ್ಬಿಟ್ಟು ರಾತ್ರಿ ಇಟ್ಬಿಟ್ಟು ಜಜ್ಜಿಬಿಟ್ಟು ಅದನ್ನ ಇಟ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 2 ಹೆಸರನ್ನು ಕೂಡ ಅಗದು ನುಂಗೋದ್ರಿಂದ ಈ ರಕ್ತ ತೆಳು ಆಗುತ್ತೆ. ಶುಂಠಿಯನ್ನ ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿ. ಹಾಗಾಗಿ ಟೊಮ್ಯಾಟೊ ಲೈಕೋಪಿನ್ ಇರೋ ಅಂಶ ರಕ್ತವನ್ನು ತೆಳುವಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಿಮ್ಮ ದಾಳಿಂಬೆ ಹಣ್ಣಿನಲ್ಲೂ ಕೂಡ ರಕ್ತ ತೆಳು ಮಾಡುವಂತ ಅಂಶ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಸಮುದ್ರದ ಮೀನುಗಳಲ್ಲಿ ಒಮೆಗಾ-3 ಫ್ಯಾಟಿ ಆಸಿಡ್ಸ್ ತುಂಬಾ ಜಾಸ್ತಿ ಇರುತ್ತೆ, ಅದರಲ್ಲಿ ಕೂಡ ರಕ್ತ ತೆಳು ಮಾಡುವಂತ ಅಂಶ ಇರುತ್ತೆ. ಅದನ್ನ ಹೆಚ್ಚು ಸೇವಿಸೋದ್ರಿಂದ ಕೂಡ ರಕ್ತ ತೆಳು ಆಗುತ್ತೆ. ಅದೇ ರೀತಿ ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ಅಗಸೆ ಬೀಜ ಇರ್ಬೋದು ಅಥವಾ ಫ್ಲಾಕ್ಸ್ ಸೀಡ್ಸ್ ಅಂತ ಏನ್ ಕರಿತೀರಿ, ಅದರಲ್ಲಿ ವಾಲ್ನಟ್ಸ್ ಅಲ್ಲಿ ಬಾದಾಮಿಯಲ್ಲಿ ಕೂಡ ಒಮೆಗಾ-3 ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಒಳ್ಳೆ ಕೊಬ್ಬಿನ ಅಂಶ ತಗೊಂಡಾಗ ರಕ್ತ ತೆಳುವಾಗಿರುತ್ತೆ. ಆದಷ್ಟು ರಕ್ತ ತೆಳುವಾಗಿಟ್ಕೊಳ್ಳಿ. ಅತಿ ಸಕ್ಕರೆ ಹೆಚ್ಚು ಇರುವಂತಹ ಅಂಶವನ್ನ ತೆಗೆದುಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತದಲ್ಲಿ ಶುಗರ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇನ್ಸುಲಿನ್ ಜಾಸ್ತಿ ಆದಾಗ ನೈಟ್ರಿಕ್ ಆಕ್ಸೈಡ್ ನ ಪ್ರಮಾಣ ಕುಗ್ಗುತ್ತೆ ನಮ್ಮ ದೇಹದಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಕ್ತ ಕ್ಲೀನ್ ಆಗಿ ಹರಿಯಲ್ಲ. ಸೊ ಹಾಗಾಗಿ ಈ ತರ ಒಂದು ಆಹಾರದ ಒಂದು ಚೇಂಜಸ್ ತಗೊಳ್ಳಿ. ಒಂದು ಟೆಕ್ನಿಕ್ ಮನೆಮದ್ದು ನಾನು ನಿಮ್ಗೆ ಮುಂಚೆನೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅದೇನು ಅಂತ ಹೇಳಿದ್ರೆ ಒಂದು ಮಸಾಜ್. ನಿಮ್ ಕೈಲೇ ಆಗಲ್ಲ ಮಾಡ್ಕೊಳ್ಳಿಕ್ಕೆ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ಪೌಸ್ ಜೊತೆ ಈ ಒಂದು ಮಸಾಜ್ನ ಒಂದು ಹೇಳ್ಕೊಡಿ. ಒಂದು ಟೆಕ್ನಿಕ್ ಅವ್ರಿಗೆ ಹೇಳ್ಕೊಡಿ. ಹೇಗೆ ಅಂತ ಹೇಳಿದ್ರೆ ಉಲ್ಟಾ ಮಲಗಿರ್ಬೇಕು. ಯಾವ ಕಾಲಿನಲ್ಲಿ ನಿಮಗೆ ಆಗಿದೆಯೋ ಆ ಕಾಲನ್ನ ಕೆಳಗಡೆಯಿಂದ ಪಾದದ ಕಡೆಯಿಂದ ನಿಮ್ಮ ಮಂಡಿಯವರೆಗೆ ಒಂದು 10 ಸಲ ಒಂದು ಯಾವ್ದಾದ್ರು ಎಣ್ಣೆಯ ಜೊತೆಗೆ, ಸಾಧ್ಯವಾದರೆ ಮಹಾವಿಷಗರ್ಭ ತೈಲ ಅಂತ ಹೇಳ್ಬಿಟ್ಟು ನಿಮಗೆ ಆಯುರ್ವೇದಿಕ್ ಅಂಗಡಿಗಳು ಸಿಗುತ್ತೆ. ಈ ಮಹಾವಿಷಗರ್ಭ ತೈಲ ಅದನ್ನು ತಗೊಂಡ್ಬಿಟ್ಟು ನೀವು ನಿಮ್ಮ ಪಾದದಿಂದ ನಿಮ್ಮ ಮಂಡಿಯ ತನಕ ಒಂದು 10 ಸಲ ರಬ್ ಮಾಡಬೇಕು. ನಿಧಾನಕ್ಕೆ ಸ್ಲೋ ಆಗಿ ರಬ್ ಮಾಡಬೇಕು. ಅದಾದ ನಂತರ ಮತ್ತೆ 10 ಸಲ ನಿಮ್ಮ ಮಂಡಿಯ ಭಾಗದಿಂದ ನಿಮ್ಮ ಹಿಪ್ಸ್ ಪೃಷ್ಠದ ಭಾಗದವರೆಗೆ 10 ಸಲ ರಬ್ ಮಾಡಬೇಕು. ಅದಾದ ನಂತರ ನಿಮ್ಮ ಪಾದದಿಂದ ಪೂರಾ ನಿಮ್ಮ ಹಿಪ್ಸ್ ವರೆಗೆ 10 ಸಲ ರಬ್ ಮಾಡಬೇಕು. ಈ ತರ 10 ಸಲ ಕ್ಲೀನಾಗಿ ರಕ್ತವನ್ನ ಕ್ಲೀನಾಗಿ ಮೇಲ್ಗಡೆ ಕಳಿಸ್ಲಿಕ್ಕೆ ರಬ್ ಮಾಡುವಂಥದ್ದು. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ವ್ಯಾಲ್ವ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಈ ತರ ಒಂದು ರಿವರ್ಸ್ ಮಸಾಜ್ ಟೆಕ್ನಿಕ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಈ ರಿವರ್ಸಲ್ ಮಸಾಜ್ ಟೆಕ್ನಿಕ್ಸ್ ತುಂಬಾ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನಿಮ್ಮ ಒಂದು ಈ ಇದರಿಂದ ರಕ್ತ ವೆರಿಕೋಸ್ ವೇನ್ಸ್ ಇಂದ ರಕ್ತ ಕೆಳಗಡೆ ಹೋಗಿ ಶೇಖರಣೆ ಆಗ್ತಿರೋದನ್ನ ಮೇಲ್ಭಾಗಕ್ಕೆ ನಿಮ್ಮ ಹೃದಯದ ಭಾಗಕ್ಕೆ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮಹಾವಿಷಗರ್ಭ ತೈಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇದು ನಮ್ಮ ರಕ್ತ ನಳಗಳನ್ನ ಗಟ್ಟಿಗೊಳಿಸುತ್ತೆ ಅಂತ ಕೂಡ ತುಂಬಾ ಆಯುರ್ವೇದಿಕ್ ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಆಯಿಲ್ ನಿಂದ ಇದೇ ತರ ಒಂದು ಟೆಕ್ನಿಕಲಿ ಮಸಾಜ್ ಮಾಡಿಬಿಟ್ಟು ನಂತರ ಈ ಎಲೆಕೋಸು, ಏನು ಕೋಸುಗೆಡ್ಡೆ ಇರುತ್ತೆ, ಕೋಸುಗೆಡ್ಡೆ ಅಂತ ಹೇಳ್ತಾರೆ ಕೆಲವರು ಎಲೆಕೋಸು ಅಂತ ಹೇಳ್ತಾರೆ. ಈ ಎಲೆಕೋಸ್ನ ಈ ಸಿಪ್ಪೆಗಳನ್ನ ಬಿಡಿಸ್ಬೇಕು. ಅದನ್ನ ನಿಮ್ಮ ವೆರಿಕೋನ್ಸ್ ಎಲ್ಲೆಲ್ಲಿ ಆಗಿದೆಯೋ, ನರಗಳೆಲ್ಲೆಲ್ಲಿ ಉಬ್ಬಿದೆಯೋ ಅಲ್ಲಿ ಇಟ್ಬಿಟ್ಟು ಒಂದು ಸಣ್ಣ ಬಟ್ಟೆಯಿಂದ ವ್ರಾಪ್ ಮಾಡಿ ಅರ್ಧ ಗಂಟೆ ಹಂಗೆ ಬಿಟ್ಬಿಡಿ. ಅದ್ ಬಿಟ್ಟು ನಾನು ಇದನ್ನ ನನ್ನ ಸುಮಾರು ಪೇಷಂಟ್ಸ್ ಟ್ರೈ ಮಾಡಿದೀನಿ, ಮನೆ ಮದ್ದನ್ನು ಕೂಡ ಹೇಳ್ಕೊಟ್ಬಿಟ್ಟು ಅವರ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಉಬ್ಬಿದ ನರಗಳು ಕೆಳಗೆ ಹೋಗ್ತವೆ, ತಗ್ಗಾಗ್ತವೆ, ಆ ನೋವು ಕಡಿಮೆ ಆಗುತ್ತೆ, ಜೊತೆಗೆ ರಕ್ತ ಸಂಚಾರ ನೀಟಾಗಿರುತ್ತೆ. ಮುಂದೆ ಆಗುವಂತ 3ನೇ ಗ್ರೇಡು, 4ನೇ ಗ್ರೇಡು, 5ನೇ ಗ್ರೇಡು, 6ನೇ ಗ್ರೇಡಿಗೆ ಹೋಗುವಂತ ವೆರಿಕೋಸ್ ವೇನ್ಸ್ ನ ತೊಂದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದೆಲ್ಲದನ್ನು ಮಾಡಿ ಒಳ್ಳೆ ಎಕ್ಸರ್ಸೈಸ್ ಇಟ್ಕೊಳ್ಳಿ, ಒಳ್ಳೆ ಡಯಟ್ ಇರಲಿ, ಬಾಡಿ ವೇಟ್ ಲಾಸ್ ಮಾಡಿ, ಈ ಟೆಕ್ನಿಕ್ ಎಲ್ಲ ಫಾಲೋ ಮಾಡಿ ವೆರಿಕೋಸ್ ವೇನ್ಸ್ ನ ಮುಂದುವರೋದನ್ನ ತಪ್ಪಿಸ್ಬೋದು. ಇದೇ ತರ ಮತ್ತೆ ಇನ್ನೊಂದ್ಸಲ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.